ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಟಿಕೆಟ್ ದರ ಏರಿಕೆಗೆ ಸರ್ಕಾರ ಅಸ್ತು ಎಂದಿದೆ. 20% ಟಿಕೆಟ್ ದರ ಹೆಚ್ಚಳಕ್ಕೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಒಪ್ಪಿಗೆ ಸೂಚಿಸಿದ್ದು, ಅಂತಿಮ ಆದೇಶ ಕೆಲವೇ ದಿನಗಳಲ್ಲಿ ಹೊರಬೀಳಲಿದ್ದು, ಆಗಸ್ಟ್ 1ರಿಂದ ನೂತನ ದರ ಜಾರಿಯಾಗಲಿದೆ. ಸದ್ಯ ಉದ್ಯಾನವನ ವೀಕ್ಷಣೆಗೆ ವಯಸ್ಕರಿಗೆ ಹಾಲಿ ಟಿಕೆಟ್ ದರ ₹100 ಇದ್ದು ಇನ್ಮುಂದೆ ₹120 ಆಗಲಿದೆ. ಮಕ್ಕಳಿಗೆ ಹಾಲಿ ದರ ₹50 ಇದ್ದು ಇನ್ಮುಂದೆ ₹60 ಆಗಲಿದೆ. ಹಿರಿಯ ನಾಗರಿಕರಿಗೆ ಹಾಲಿ ಟಿಕೆಟ್ ದರ ₹60 ಇದ್ದು ₹70 ಆಗಲಿದೆ. ಅಲ್ಲದೆ ಸಫಾರಿ ಕಾಂಬೋ ಪ್ಯಾಕ್ ದರ ಕೂಡ ಹೆಚ್ಚಳವಾಗಿದ್ದು, ವಾರದ ದಿನಗಳಲ್ಲಿ ₹350 ಇದ್ದದ್ದು ₹370 ಆಗಲಿದೆ. ವೀಕೆಂಡ್ನಲ್ಲಿ ₹400 ಇರುವ ಬೆಲೆ ₹420 ಆಗಲಿದೆ. ಈ ಒಂದು ರೇಟ್ ರಿವಿಷನ್ ಏನಿದೆ ಅದು ಪ್ರಾಬಬ್ಲಿ ನಮಗೆ ಆಗಸ್ಟ್ 1 ಜಾರಿಯಲ್ಲಿ ಬರುವುದಕ್ಕೆ ಸಾಧ್ಯತೆ ಇದೆ. ನಾವು ಮೃಗಾಲಯ ಪ್ರಾಧಿಕಾರದಿಂದ ಒಂದು ಆದೇಶಕ್ಕೋಸ್ಕರ ನಾವು ಕಾಯ್ತೀವಿ. ಪ್ರೊಸೀಡಿಂಗ್ಸ್ ಆದ ಮೇಲೆ ನಾವು ಒಂದು ಆದೇಶ ಮಾಡಿ ಅದನ್ನು ಅನ್ವಯ ಮಾಡ್ತೀವಿ. ಈಗಾಗಲೇ ನಮ್ಮ ಹತ್ರ ಝೂ ಅಡಲ್ಟ್ ಟಿಕೆಟ್ ಏನಿದೆ ₹100 ಇದೆ, ಅದನ್ನು ಇನ್ಕ್ರೀಸ್ ಮಾಡಿ ₹120 ಮಾಡಿದ್ದೀವಿ. ಚೈಲ್ಡ್ ರೇಟ್ ಏನಿದೆ ₹50 ಇದೆ, ಅದನ್ನು ಇನ್ಕ್ರೀಸ್ ಮಾಡಿ ₹10 ಇನ್ಕ್ರೀಸ್ ಮಾಡಿ ₹60 ಮಾಡಿದ್ದೀವಿ. ಸೀನಿಯರ್ ಸಿಟಿಸನ್ ರೇಟ್ ಏನಿದೆ ₹60 ಇದೆ ಈಗಾಗಲೇ, ಅದನ್ನು ₹10 ಇನ್ಕ್ರೀಸ್ ಮಾಡಿ ₹70 ಮಾಡಿದ್ದೀವಿ. ಬೋತ್ ಇದು ಮೈಸೂರು ಝೂ ಮತ್ತು ನಮ್ಮ ಬನ್ನೇರುಘಟ್ಟ ಮೃಗಾಲಯಗೂ ಅನ್ವಯವಾಗುತ್ತೆ. ಮತ್ತು ಇದರಲ್ಲಿ ಸಫಾರಿ ಏನಿದೆ, ಸಫಾರಿನಲ್ಲಿ ನಾವು ಯಾವುದೂ ಒಂದು ತಿದ್ದುಪಡಿ ಮಾಡಿಲ್ಲ, ಯಾವುದು ಇನ್ಕ್ರೀಸ್ ಮಾಡಿಲ್ಲ, ಹೈಕ್ ಮಾಡಿಲ್ಲ. ಇದು ಬರೀ ಝೂ ಟಿಕೆಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ ಈಗ ಕಾಂಬೋ ಟಿಕೆಟ್ಸ್ ಅಥವಾ ಸಫಾರಿ ಟಿಕೆಟ್ ತೊಗೋಬೇಕಾದ್ರೂ ಕೂಡ ಬರೀ ₹20 ಅಡಲ್ಟಿಗೆ ಜಾಸ್ತಿ ಆಗುತ್ತೆ ಮತ್ತು ಚೈಲ್ಡಿಗೆ ₹10 ಜಾಸ್ತಿ ಆಗುತ್ತೆ. ಸರ್, ನನ್ನ ಪ್ರಕಾರ ಮಾಡಬಾರ್ದು. ಯಾಕೆ ಅಂದರೆ ಆಲ್ರೆಡಿ ₹100 ಎಂಟ್ರಿ ಫೀ, ಸಫಾರಿಗೆ ಸಪ್ರೇಟ್ ಪ್ರೈಸು, ಝೂ ₹100 ತೊಗೋತಾ ಇದ್ದಾರೆ, ಮತ್ತು ಬಟರ್ಫ್ಲೈ ಪಾರ್ಕಿಗೆ ಒಂದು ಎಕ್ಸ್ಟ್ರಾ ತೊಗೋತಿದ್ದಾರೆ, ಬೋಟಿಂಗಿಗೆ ಎಕ್ಸ್ಟ್ರಾ ತೊಗೋತಿದ್ದಾರೆ, ಮತ್ತು ಫುಡ್ಡಲ್ಲೂ ಇಲ್ಲ. ಇದಿಷ್ಟಕ್ಕೂ ಸೇರಿ ನಮ್ಗೊಂದು 2000-3000 ಪ್ಲಸ್ ಬರಬೇಕಾದ್ರೆ ನಮಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು. ಕಾರ್ ಇರೋರು ಓಕೆ, ಆಟೋಯಿಂದ ಬರೋರು, ಕ್ಯಾಬಿಂದ ಬರೋರು ಅವ್ರಿಗೆ ಇನ್ನೊಂದು 500-600 ಹೆಚ್ಚಿಗೆ ಆಗುತ್ತೆ. ನಾವೆಲ್ಲೋ ಇಲ್ಲಿ ಅಂಜನಾಪುರ ಲೋಕಲ್ ನಿಯರ್ ಬೈಯಿಂದ ಬರ್ತೀವಿ. ನೀವು ಈ ಮಲ್ಲೇಶ್ವರಂ ಆ ಕಡೆಯಿಂದ ಬರೋ ಜನಕ್ಕೆ ಬಸ್ ಫೇರು ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 2000-3000 ಇದಕ್ಕೆ ಆಗಿಬಿಡುತ್ತೆ. ಒಳಗಡೆ ಹೆಂಗಿದೆಯೋ ಫೆಸಿಲಿಟಿ ಗೊತ್ತಿಲ್ಲದಿರೋರಿಗೆ 3000 ಆಗಿಬಿಟ್ರೆ ವೇಸ್ಟ್ ಅಂತ ಅನಿಸ್ಬಿಡುತ್ತೆ ಸರ್. ಅದು ನನ್ನ ಒಪಿನಿಯನ್. ಆಬ್ವಿಯಸ್ಲಿ ಹೊರೆ ಆಗುತ್ತೆ ಸರ್. ಅದ್ರ ಬದಲು ಅನಿಮಲ್ಗೆ ಫೀಡಿಂಗ್ ಮಾಡೋಕ್ಕೆ ಏನಾದರೂ ಆಪ್ಷನ್ ಇದ್ದರೆ ಆ 20% ಅಲ್ಲೇ ಹಾಕಿ, ಅದಾದರೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಬಿಟ್ಟು ಜನದ ಮೇಲೆ 20% ಹಾಕೋದು ಒಪ್ಪೋದಿಲ್ಲ. ಆ್ಯನಿಮಲ್ಸಿಗೆ ಫೀಡ್ ಮಾಡೋದು, ಈಗ ಸಿಂಗಪೂರ್ ಝೂ ಆ ಥರ ಎಲ್ಲ ನೋಡಿದ್ದೀರಲ್ವ, ಅದ್ರಲ್ಲಿ ಪಬ್ಲಿಕ್ಕು ಫೀಡ್ ಮಾಡೋಕ್ಕೆ ಆಪ್ಷನ್ ಇದೆ. ಇಲ್ಲಿ ಫೀಡ್ ಮಾಡೋಕ್ಕೆ ಆಪ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರೋ